3 ವರ್ಷ ಆಡಬಲ್ಲೆ, ಆದರೆ ನಿವೃತ್ತಿ ಕಾರಣ ತಿಳಿಸಿದ ದಿನೇಶ್ ಕಾರ್ತಿಕ್. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ ಕಂಡ ಅತ್ಯುತ್ತಮ ಫಿನಿಷರ್ಗಳಲ್ಲಿ ಒಬ್ಬರಾದ ದಿನೇಶ್ ಕಾರ್ತಿಕ್ ಅವರು ವೃತ್ತಿಪರ ಕ್ರಿಕೆಟ್ ಜೀವನಕ್ಕೆ ಅಂತ್ಯ ಹೇಳಿದ್ದಾರೆ. ಇತ್ತೀಚೆಗೆ ಮುಗಿದ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡಿದ ಡಿಕೆ ವಿದಾಯವನ್ನು ಹೇಳಿದ್ದಾರೆ. ಈ ಬಾರಿಯೂ RCB ಪರ ಉತ್ತಮ ಆಟವಾಡಿದ್ದ ದಿನೇಶ್ ಕಾರ್ತಿಕ್ 187.36 ಸ್ಟ್ರೈಕ್ ರೇಟ್ನಲ್ಲಿ 326 ರನ್ ಗಳಿಸಿದರು. ಸಂಕಷ್ಟದ ಸಮಯದಲ್ಲಿ ಬ್ಯಾಟ್ ಬೀಸಿದ ದಿನೇಶ್ ಕಾರ್ತಿಕ್ ಅವರು ಈ ಬಾರಿ RCB ಗ್ರೇಟ್ ಕಮ್ ಬ್ಯಾಕ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆದರೆ ತಂಡವು ಮೊದಲ ಎಲಿಮಿನೇಟರ್ನಲ್ಲಿ ಸೋಲು ಕಾಣುತ್ತಿದ್ದಂತೆ ಡಿಕೆ IPL ಪ್ರಯಾಣ ಅಂತ್ಯವಾಗಿದೆ. ದಿನೇಶ್ ಕಾರ್ತಿಕ್ ಅವರು ಸಂದರ್ಶನವೊಂದರಲ್ಲಿ ಮಾತನಾಡುವಾಗ, ನಾನು ಇನ್ನು 3 ವರ್ಷಗಳ ಕಾಲ ಆಡಲು ದೈಹಿಕವಾಗಿ ಸಿದ್ಧನಾಗಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ವಿಶೇಷವಾಗಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಿಂದ ತುಂಬ ಸುಲಭವಾಗಿದೆ. ಆದ್ದರಿಂದ ಆಡುವ ವಿಷಯದಲ್ಲಿ ನಾನು ಇನ್ನೊಂದು ಸೀಸನ್ ತಳ್ಳಬಹುದೆಂದು ನಾನು ಭಾವಿಸುತ್ತೇನೆ. ನನ್ನ ವೃತ್ತಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಲ್ಲ, ಏಕೆಂದರೆ ನನ್ನ 3 ದಶಕಗಳಿಂದ ನಾನು ನನ್ನ ದೇಹ ಅಥವಾ ನನ್ನ ಫಿಟ್ನೆಸ್ ಬಗ್ಗೆ ಚಿಂತಿಸಿರಲಿಲ್ಲ. ಆದರೆ ಎಲ್ಲವೂ ಇರುವುದು ಮಾನಸಿಕ ವಿಚಾರದ ಬಗ್ಗೆ ಎಂದರು. ನಾನು ಏನೇ ಮಾಡಿದರೂ ನಾನು 100% ನೀಡಬೇಕು ಎಂದು ಬಯಸುವವನು. ಏನೇ ಮಾಡಿದರೂ ಅದರಲ್ಲಿ ಅತ್ಯುತ್ತಮವಾದುದನ್ನೇ ನೀಡಬೇಕು ಎಂದು ಬಯಸುತ್ತೇನೆ. ಇಲ್ಲಿಂದ ಒಂದಿಷ್ಟು ಪಂದ್ಯಗಳನ್ನು ಆಡುವುದು ಕಷ್ಟ ಎಂದು ನನಗೆ ಗೊತ್ತಿದೆ. ಎಲ್ಲವನ್ನು ಮುನ್ನಡೆಸುವ ವಿಷಯದಲ್ಲಿ ಮಾನಸಿಕವಾಗಿ ನನ್ನನ್ನು ಬಹಳ ಕಾಲ ತಳ್ಳಿದ್ದೇನೆ. ನಾನು ಸ್ವಲ್ಪ ಎಡವಿದರೂ ನಾನು ಆಗುವುದಿಲ್ಲ. ಹೊರಗಿನವರಿಗೆ ತಿಳಿಯದಿದ್ದರೂ ಆಂತರಿಕವಾಗಿ ನಾನು ಅದನ್ನು ಕಂಡುಕೊಳ್ಳುತ್ತೇನೆ. ಇದು ನನಗೆ ಕಷ್ಟವಾಗಬಹುದು ಮತ್ತು ಪಶ್ಚಾತ್ತಾಪ ಪಡಬೇಕಾಗಬಹುದು. ನಾನು ಅದನ್ನು ಬಯಸುವುದಿಲ್ಲ ಎಂದು ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದಾರೆ. ಇದನ್ನೆಲ್ಲ ಪರಿಗಣಿಸಿಯೇ ನಾನು ನಿವೃತ್ತಿ ಹೊಂದಲು ಸರಿಯಾದ ಸಮಯ ಎಂದು ಭಾವಿಸಿದ್ದೆ. ಮುಖ್ಯ ವಿಚಾರವೆಂದರೆ ನಾನು ಏನೇ ಮಾಡಿದರೂ ಇನ್ನು ನಾನು ಭಾರತ ತಂಡಕ್ಕೆ ಆಯ್ಕೆಯಾಗಲು ಸಾಧ್ಯವಿಲ್ಲ ಎಂದು ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.